ಕಾಂಗ್ರೆಸ್ ಸರ್ಕಾರ ಬಿಬಿಎಂಪಿ ವಿಭಜನೆ ಮಾಡಿ ಗ್ರೇಟರ್ ಬೆಂಗಳೂರು ಮಾಡಿದೆ. ಈ ಬಗ್ಗೆ ನಿನ್ನೆ ನಡೆದ ಸಾಧನಾ ಸಮಾವೇಶ ಹಾಗೂ ಕಾಂಗ್ರೆಸ್ ಬಗ್ಗೆ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ ಮಾತನಾಡಿ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಎಲ್ಲರಿಗೂ ಸಮಾನವಾಗಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿನೂ ಸಮಾನವಾಗಿ ಕೊಡ್ತೀವಿ ಅಂತಾರೆ. ತಾರತಮ್ಯ ಇಲ್ಲಿ ನೋಡ್ರಿ, ಈಗಾಗಲೇ ನಿನ್ನೆ ಗೃಹ ಸಚಿವರು ಏನು ಹೇಳಿದ್ದಾರೆ, ಇಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಕೊಡ್ತೀವಿ, ಹಿಂದೆ ನಮಗೆ ಮಾಡಿದ್ದನ್ನೇ ಈಗ ನಮ್ಮ ಹಿಂದೆ ಏನು ಮಾಡಿದಾರೆ ತೆಗಿಲಿ ಲೆಕ್ಕ, ನಾವು ಕೊಟ್ಟಷ್ಟು ಕೊಟ್ಬಿಡ್ಲಿ ಸಾಕು ಸ್ವಾಮಿಗಳೇ. ಜನ ನೋಡಿದವ್ರಿಗೆ ಏನು ಅನಿಸ್ಬೇಕು, ಹೋಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಅಸಹ್ಯ ಪಡ್ತಾರೆ ಜನ. ಕರ್ನಾಟಕ ಜನ ಅಸಹ್ಯ ಪಡ್ತಾರೆ. ಎಂಥವ್ರಪ್ಪ ಮುಖ್ಯಮಂತ್ರಿ, ಎಂಥವ್ರಯ್ಯ ಮುಖ್ಯಮಂತ್ರಿ, ಎಂಥವ್ರಯ್ಯ ಮಂತ್ರಿಗಳು, ಯಾವುದಯ್ಯ ಇದು ಕಾಂಗ್ರೆಸ್ ಪಕ್ಷ, ಏನೆಯ ಇವ್ರ ನಡವಳಿಕೆಗಳು, ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು, ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡೋವಂಥ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ದು ಕಾಣುತ್ತೆ. ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ. ಆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅವ್ರ ಸಚಿವ ಸಂಪುಟದ ಅಹಂಕಾರಗಳು, ಅವ್ರ ನಡವಳಿಕೆಗಳು ನೀವು ನೋಡಿಬಿಟ್ರೆ ಆಶ್ಚರ್ಯ ಆಗುತ್ತೆ. ಅವ್ರ ಪಕ್ಷದಲ್ಲಿ ಏನ್ರಿ ಅವಮಾನ ಎಲ್ಲ ಅವರಲ್ಲಿ ಏನು ಅನ್ಸೋದಿಲ್ಲ, ಅವ್ರಿಗೆ ಏನೂ ಇಲ್ಲ. ಅವಮಾನ ಅನಿಸ್ತವ್ರು ಯಾರು ಇದ್ರೆ ರಿಯಾಕ್ಟ್ ಮಾಡ್ತಾರೆ, ಯಾರು ರೆಸ್ಪಾಂಡ್ ಮಾಡ್ತಾರೆ, ಏನಾರು ಅನಿಸಿದ್ಯಾ ಅವ್ರಿಗೆ? ಇಲ್ಲ, ಅವೆಲ್ಲ ಏನಿಲ್ಲ ಅವರಲ್ಲಿ. ಜನಕ್ಕೆ ಅನಿಸುತ್ತೆ, ನಾಯಕರುಗಳು ಅವ್ರ ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಅನ್ಸಲ್ಲ. ಎವ್ರಿಥಿಂಗ್ ಈಸ್ ಓಕೆ, ಪಾರ್ಟ್ ಆಫ್ ಫ್ಯಾಮಿಲಿ. ಅವಮಾನ ಮಾಡ್ತೀರಾ, ತೆಗಳ್ತೀರಾ, ಏನು ಬೇಕಾದ್ರೆ ಮಾಡಿ, ತೊಂದರೆ ಇಲ್ಲ ಅಂತ. ಅದು ಜನಕ್ಕೆ ಅಸಹ್ಯ ಆಗ್ತಿದೆ. ಇವ್ರು ಕಾಂಗ್ರೆಸ್ನವ್ರಿಗೆ, ನಾಯಕರುಗಳಿಗೆ ಏನು ಅಂದರೆ ಅವ್ರು ದುಡ್ಡು ಹೊಂದಿದ್ರೆ ಆಯಿತು, ಅಧಿಕಾರ ಹೊಂದಿದ್ರೆ ಆಯಿತು. ಅಧಿಕಾರ ದುಡ್ಡಿಗೋಸ್ಕರ ಏನು ಬೇಕಾದ್ರೆ ಮಾಡ್ತೀವಿ, ಹೇಗೆ ಬೇಕಾದ್ರೆ ಸಹಿಸ್ಕೋತೀವಿ, ಹೆಂಗೆ ಬೇಕಾದ್ರೆ ಇರ್ತೀವಿ ಅನ್ನೋದಕ್ಕೆ ಉದಾಹರಣೆಗಳು ಎಲ್ಲ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂದರೆ ಬೆಂಗಳೂರು ಸಮೃದ್ಧಿಯ ಒಂದು ನಗರ. ಈ ಸಮೃದ್ಧಿಯನ್ನು ತಮ್ಮ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ದುರ್ಬಳಕೆಯನ್ನು ಮಾಡಬೇಕು. ಬೆಂಗಳೂರು ಕಾಂಗ್ರೆಸ್ಗೆ ವಿರುದ್ಧವಾಗಿದೆ, ಕಾಂಗ್ರೆಸ್ಗೆ ಪೂರಕವಾಗಿಲ್ಲ. ಹಾಗಾಗಿ ನಾವು ನೆಲೆಯನ್ನು ಕಳ್ಕೊಂಡಿದ್ದೀವಿ ಬೆಂಗಳೂರಿನಲ್ಲಿ. ಈ ನೆಲೆಯನ್ನು ಕಳ್ಕೊಂಡಿರೋದ್ರಲ್ಲಿ ಏನೆಲ್ಲ ಚೇಷ್ಟೆ ಮಾಡ್ಬೋದು, ಏನೆಲ್ಲ ತೊಂದರೆಗಳನ್ನು ಕೊಡ್ಬೋದು, ಏನೆಲ್ಲ ಕಿರುಕುಳಗಳನ್ನು ಕೊಡ್ಬೋದು, ಈ ಎಲ್ಲ ಕಿರುಕುಳನ ರಾಜಕೀಯದ ಪ್ರಯೋಗವನ್ನು ಏನೊಂದು ಲ್ಯಾಬ್ ಆಗಿ ಮಾಡಿಕೊಂಡು ಇಲ್ಲಿ ಪ್ರಯೋಗವನ್ನು ಮಾಡಲಿಕ್ಕೆ, ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ, ದುರುಪಯೋಗ, ಹಣದ ಲಾಭಕ್ಕಾಗಿ, ಅಧಿಕಾರದ ದುರುಪಯೋಗಕ್ಕಾಗಿ, ರಾಜಕೀಯದ ಒಂದು ದುರುದ್ದೇಶದಿಂದ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ.